ನಾನು ಒಂದು ನಿಮಿಷ, ನಾಯಕನ ಪದವಾಗಿ ನಾನೆಲ್ಲ ಬಳಸಿದ್ದು ಪರವಾಗಿ ಕಾಂಗ್ರೆಸ್ ನಾಯಕ ಜಯಚಂದ್ರ ಅವಶ್ಯಕತೆ ಇರಲಿಲ್ಲ. ಕೋರ್ಟು ಛೀಮಾರಿ ಹಾಕಿದೆ. ಇದಕ್ಕಿಂತ ಹೇಳಬೇಕಾ ನಾನು ಇನ್ನೇನೇನೋ ಅವ್ರ ಪರ ಮಾತಾಡಬೇಕು ಅಂದರೆ ಇನ್ನೂ ತುಂಬ ಇದೆ. ನಾನು ಈಗ ಮಾತಾಡೋಕ್ಕೆ ಹೊರಟಿಲ್ಲ. ಅದನ್ನು ನನಗೆ ನೋವಾಗಿರೋದು, ನನ್ನ ಕಳಕಳಿ ಇರೋದು ಸಭಾಪತಿ ಪೀಠದ ಬಗ್ಗೆ. ಯಾವುದು ಇದೆ, ನಮ್ಮ ನಾಯಕನಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ರಾತ್ರಿಯೆಲ್ಲ ಕರ್ಕೊಂಡೋಗಿ ಗುಂಡಾಗ ಯಾರೋ ಕ್ರಿಮಿನಲ್ಸಿಗೆ ಕರ್ಕೊಂಡೋಗಿ ಬಂದಿರೋದು ನೋವಿದೆ. ನಾನು ನೋವಿಲ್ಲ ಅಂದಿಲ್ಲ. ಇದು ಅವಶ್ಯಕತೆ ಇರಲಿಲ್ಲ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ತಿದ್ದಾರೆ. ಆಗಬೇಕು ಆಗಬೇಕು. ಇದಿಷ್ಟು ಒಂದು. ಇನ್ನೊಂದು ಬಹಳ ಶಿವಮೊಗ್ಗ ನಗರದಲ್ಲಾಗಿರೋದ ಘಟನೆ, ಇದೇ ಥರದ ಘಟನೆನೇ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಂಥ ವಿಶ್ವಾಸ್ ಅವರು ಜನರ ಪರವಾಗಿ ರೈಲ್ವೆ ಬ್ರಿಡ್ಜ್ ಹತ್ರ ಜನರ ಪರವಾಗಿ ಅಲ್ಲಿ ಅನ್ಯಾಯ ಆಗಿದೆ ಅಂತ ಹೋದರು. ಹಂಪಿನ ವಿಚಾರದಲ್ಲಿ ಅಲ್ಲ, ಜನರೆಲ್ಲರೂ ಅನ್ಯಾಯ, ನಮಗೆ ತೊಂದರೆ ಆಗ್ತಿದೆ ಅಂತ ಅವ್ರ ಪರ ಹೋಗಿದ್ರು. ಒಬ್ಬ ಪೊಲೀಸ್ ಅಧಿಕಾರಿಯನ್ನು ದುರುಪಯೋಗ ಮಾಡಿಕೊಂಡು, ರೈಲ್ವೆ ಅಧಿಕಾರಿಯನ್ನು ದುರುಪಯೋಗ ಮಾಡಿಕೊಂಡು ಅವನಿಗೆ ಬಡಿದ್ರು ಅಂತ ಅಂದ್ಕೊಂಡು ಕಂಪ್ಲೇಂಟ್ ಕೊಡಿಸಿದ್ದಾರೆ. ಇವತ್ತವ್ರ ಮೇಲೆ ನಾನ್ ಬೇಲಬಲ್ ವಾರಂಟ್ ಇಶ್ಯೂ ಆಗಿದೆ. ನಮ್ಮ ಶಿವಮೊಗ್ಗ ನಗರದಲ್ಲಿ ಜಿಲ್ಲೆ ಸುದ್ದಿ ಹೋಗಲ್ಲನೋ, ರಾಜ್ಯ ಸುದ್ದಿ ಹೋಗಲ್ಲನೋ, ಎಲ್ಲ ರಾಜಕಾರಣಿಗಳು ಕೂಡ ನಾವು ಅಣ್ಣ ತಮ್ಮಂದರಂಗೆ ಇವತ್ತಿದ್ದೀವಿ, ಎಲ್ಲ ಪಕ್ಷದವರು ಕೂಡ. ಆದರೆ ಸಾರ್ವಜನಿಕರ ಪರವಾಗಿ ಹೋದಂಥ ಸಂದರ್ಭದಲ್ಲಿ ಯಾವುದೋ ಪ್ರಭಾವಿ ವ್ಯಕ್ತಿಗಳು ಅವ್ರ ಮೇಲೆ FIR ಹಾಕಷ್ಟು ಪ್ರೆಷರ್ನ ಪೊಲೀಸ್ ಇಲಾಖೆ ಮೇಲೆ FIR ಹಾಕಿಸಿ ನಾನ್ ಬೇಲಬಲ್ ವಾರಂಟ್ ಇಶ್ಯೂ ಮಾಡಿಸಿದಾರಲ್ಲ, ಇದಕ್ಕಿಂತ ಕೀಳು ಮಟ್ಟದ ರಾಜಕಾರಣ ನಾನು ನೋಡಿರಲಿಲ್ಲ ನಮ್ಮೂರಲ್ಲಿ. ಪೊಲೀಸ್ ಇಲಾಖೆಯೂ ಕೂಡ ಇತ್ತೀಚೆಗೆ ಯಾರ ಪ್ರಭಾವಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ. ನನ್ನ ಮೇಲೂ 2 FIR ಬಿತ್ತು, ನಾನ್ ಬೈಲಬಲ್ ವಾರಂಟ್. ಬಾಂಗ್ಲಾದೇಶದಲ್ಲಿ ಮುಸಲ್ಮಾನರಿಗೆ ಬೈದರೆ ಇಲ್ಲಿ ಪೊಲೀಸ್ ಅಧಿಕಾರಿ SP ಯಾಕೆ ಸಿಟ್ಟು ಬರುತ್ತೋ ನನಗೆ ಗೊತ್ತಿಲ್ಲ. ಅದು ಯಾವುದಕ್ಕೆ ಬಾಂಗ್ಲಾ ವಿಮೋಚನೆ ಹೋರಾಟ ಮಾಡಿದಂಥ ಆ ಮುಸಲ್ಮಾನರಿಗೆ ಹಿಂದೂ ಸನ್ಯಾಸಿಗಳು ಅನ್ನ ಹಾಕಿದ್ರು. ಇಸ್ಕಾನ್ ಸಂಸ್ಥೆಯವರು ಅವ್ರಿಗೆ ಬಡಿದು ಜೈಲಲ್ಲಿ ಇಕ್ಕಿದ್ದಾರೆ. ಬೇಲು ತಗೊಳಕ್ಕೆ ಹೋದಂಥ ಪೊಲೀಸ್ ಅಡ್ವೊಕೇಟ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಬಿಟ್ಟಿಲ್ಲ. ಇದನ್ನು ನಾನು ಪ್ರಸ್ತಾಪ ಮಾಡಿದ್ರೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಂಥ ಜನ ಬಾಂಗ್ಲಾ ಮುಸಲ್ಮಾನರು ಅನ್ನೋಂಥ ಮಾತನ್ನು ಹೇಳಿದಾಗ ನಮ್ಮ SP ಯಾಕೆ ಸಿಟ್ಟು ಬರಬೇಕು? ಸೋಮಟೋ ಕೇಸು ಯಾರ ಪ್ರಭಾವ ಇದೆ ಇವ್ರ ಮೇಲೆ ನನಗೆ ಗೊತ್ತಿಲ್ಲ. ಇನ್ನು ಕೋರ್ಟ್ ಬದುಕಿದ್ದಾರೆ ಈ ದೇಶದಲ್ಲಿ. ಪ್ರಭಾವಿ ರಾಜಕಾರಣಿಗಳು ಏನೇನು ಮಾಡ್ಬೋದು. ವಿಶ್ವಾಸನ್ನು ನಾವು ಹೇಗಾದ್ರು ಬಿಡಿಸ್ಕೊಂಬತ್ತೀವಿ ಕೋರ್ಟ್ ಮುಖಾಂತರ. ನಮ್ಮ ನ್ಯಾಯಾಂಗದ ಬಗ್ಗೆ ನಮ್ಮ ನಂಬಿಕೆ ಇದೆ. ಆದರೆ ಅವ್ರಿಗೆ FIR ನಾನ್ ಬೈಲಬಲ್ ವಾರಂಟು ಹಾಕಂತ ತಪ್ಪೇನು ಮಾಡಿದ್ರು ಅವರು? ಪೊಲೀಸಿನ ರೈಲ್ವೆ ಡಿಪಾರ್ಟ್ಮೆಂಟಿನ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ನೋಡಿದಾರ SP ಅವ್ರು ಬಂದು ನೋಡಿದಾರಾ? ಗಾಯಗಳಾಗಿದೆಯಾ? ಜನರ ಪರವಾಗಿ ಯಾರು ಹೋಗಬಾರ್ದಾಗಾದ್ರೆ ಈ ಪ್ರಭಾವಿ ರಾಜಕಾರಣಿಗಳಿಗೆ ಅದು ಅರ್ಥ ಆಗಲ್ವಾ? ಈ ಪ್ರಕರಣ ಹಿಂದಿನ ದಿನ ರಾತ್ರಿ ಸ್ಟೇಷನ್ನಲ್ಲಿ ರಾಜಿ ಆಗಿದೆ. ಮಾರನೇ ದಿನ ಮತ್ತೆ ಪ್ರಭಾವ ಬೀರಿಸಿ ನಾನ್ ಬೇಲಬಲ್ ವಾರಂಟ್. ಈ ದ್ವೇಷದ ರಾಜಕಾರಣ ನಮ್ಮೂರಲ್ಲಿ ಇರಲಿಲ್ಲ. ಮೂರು ದಿನ ಇನ್ನೂ ಅವ್ರಿಗೆ ಬೈಲ್ ಸಿಕ್ಕಿಲ್ಲ. ಇವತ್ತು ಯಾವರ
ಇದು ಶುಕ್ರವಾರ ಆಗಿದೆ, ಶುಕ್ರವಾರ. ನಾನು ಹೇಳ್ತಿರೋದು ಇಂಥ ಸಂಸ್ಕೃತಿ ನಮ್ಮ ಊರಿಗೆ ಬರಬಾರ್ದು. ಪೊಲೀಸ್ ಇಲಾಖೆ ಇಷ್ಟು ಸುಲಭವಾಗಿ ಇನ್ಯಾರ್ದೋ ಗುಲಾಮರಾಗಬಾರ್ದು. ಎಸ್ ಪಿ ಅವರು ನಾನು ಪರ್ಪಸ್ಸಾಗಿ ಬಳಸ್ತಾ ಇದ್ದೀನಿ ಈ ಪದ, ಗುಲಾಮರಾಗಿರಬಾರ್ದು ಎಸ್ ಪಿ ಅವರು ಅಂತ. ಇದೇ ಎಸ್ ಪಿ ಬಂದು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಇದಕ್ಕಿಂತನೂ ಕೂಡ ಅತಿ ಉಗ್ರವಾಗಿ ನಾನು ಮಾತಾಡಿದ್ದೀನಿ. ಅವಾಗ ಯಾಕಾಗಲಿಲ್ಲ? ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ನಾನು ಮಾತಾಡಿದ್ದೀನಿ. ಮುಸಲ್ಮಾನ್ ಗೂಂಡಾಗಳು ಅಂತಲೇ ಕರೆದಿದ್ದೀನಿ. ಎಲ್ಲ ಮುಸಲ್ಮಾನರಿಗೂ ಅಲ್ಲ ಅಂತ ಮತ್ತೆ ಹೇಳಿದ್ದೀನಿ. ಯಾರು ಗೂಂಡಾಗಿರಿ ಮಾಡ್ತಾರೋ ಅಂಥ ಮುಸಲ್ಮಾನರಿಗೆ ಅಂತ. ರಾಷ್ಟ್ರಭಕ್ತ ಮುಸಲ್ಮಾನರು ಇದ್ದಾರೆ ಅಂತ ಗೊತ್ತಿದೆ. ಆದರೆ ಈ ಬಾಂಗ್ಲಾ ಮುಸಲ್ಮಾನರಿಗೆ ಬೈದರೆ ನಮ್ಮ ಎಸ್ ಪಿಗೆ ಯಾರ ಪ್ರಭಾವದ ಮೇಲೆ ನನಗೆ ಹಾಕಿದ್ರು? ನನ್ನ ಮೇಲೆ ನಾನ್ ಬೇಲೆಬಲ್ ವಾರೆಂಟ್ ಯಾರ ಪ್ರಭಾವದಿಂದ ವಿಶ್ವಾಸದ ಮೇಲೆ ಇದ್ದು ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಮಾಡಿದ್ದೀರಿ? ನಾನು ಹೇಳಿದ್ನಲ್ಲ, ನಾವು ಏನು ಮಾಡಬೇಕು ಬಿಡಬೇಕು, ಕೇಸ್ ಹಾಕೋದು ಬಿಡೋದು ಆಮೇಲೆ. ನಾನೇ ಕೇಳ್ತಿದ್ದೀನಿ ಅಂದರೆ ಈ ಧೋರಣೆನ ಬದಲಾವಣೆ ಮಾಡ್ಕೋಬೇಕು ಸರ್ಕಾರಿ ಅಧಿಕಾರಿಗಳು. ಇವತ್ತು ರವಿ ವಿಧಾನ ಪರಿಷತ್ ಸದಸ್ಯರು, ಇದೇ ರವಿ ನಾಳೆ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ಬೋದು, ಹೋಮ್ ಮಿನಿಸ್ಟರ್ ಆಗ್ಬೋದು. ಅವಾಗ ಈ ಪೊಲೀಸ್ ಅಧಿಕಾರಿಗಳು ಹೋಗಿ ಅವನೇನು ಮಾಡ್ತಾರೆ, ಅವ್ನು ಬೂಟ್ ನೆಕ್ತಾರಾ? ಮಂತ್ರಿಗಳು ಹೇಳ್ತಿದ್ದಾರೆ ನಾವು ಹೇಳಿಲ್ಲ ಅಂತ. ಯಾವ ಪ್ರಭಾವಿ ಮಂತ್ರಿಯ ಒಂದು ಆದೇಶ ಪರಿಪಾಲನೆ ಮಾಡ್ತಾ ಇದ್ದೀರಿ ಇವತ್ತು? ಯಾಕೆ ಗುಲಾಮರಾಗಿ ಪೊಲೀಸ್ ಇಲಾಖೆಯವರು ಈ ರೀತಿ ಕೆಲಸ ಮಾಡಿ ರವಿನ ರಾತ್ರೆಲ್ಲ ಸುತ್ತಿಸ್ತಾರೆ? ಏನು ತಪ್ಪು ಮಾಡಿದ್ದ ರವಿ? ಕಾನೂನು ಪ್ರಕಾರ ಕೈಗೊಳ್ಳಿ. ಕಾನೂನು ಬೆಂಕಿ ಹಚ್ಬಿಟ್ರಲ್ಲ, ಸಭಾಪತಿ ಸ್ಥಾನಕ್ಕೂ ಕೂಡ ಅಪಮಾನ ಮಾಡಿದ್ರಲ್ಲ. ಇದು ಕಾಂಗ್ರೆಸ್ಸಿನ ಮಂತ್ರಿಗಳ ಬಾಯಲ್ಲಿ ಬರೋಂಥ ಪದ. ಇರಲಿ, ನೋಡೋಣ ಏನೇನಾಗುತ್ತೆ ಅಂತ. ಯಾರ ವಿರುದ್ಧ? ನೋ ನಾನು ಹೇಳ್ತಿರೋದು FIR ಆಗಿದೆ ಯಾಗಿಲ್ಲ ಪ್ರಶ್ನೆ ಬೇರೆ. ಯಾವಾಗೈತೆ FIR? ನೆನ್ನೆ. ಘಟನೆಯಾಗಿ ಎಷ್ಟು ದಿನ ಆಯಿತು? ರವಿ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು? ಏಕಾಏಕಿ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ, ಯಾರಿವರೆಗೆ ಅಧಿಕಾರ ಕೊಟ್ಟಿದ್ದು? ಅದು ಸಭಾಪತಿಯ ರಕ್ಷಣೆಯಲ್ಲಿರೋಂಥ ವಿಧಾನ ಪರಿಷತ್ ಸದಸ್ಯನಿಗೆ. ಇಲ್ಲಿ ಒಳಗೆ ಎಂಟ್ರಾಗಕ್ಕೆ ಅವಕಾಶ ಇಲ್ಲ. ಹಿಂದೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶಂಕರ್ ಬೀದಿರವರು ಒಳಗೆ ಹೆಂಗೆ ಬಂದ್ರಿ ಅಂತ ಗಲಾಟೆ ನಡೀತು. ಆಮೇಲೆ ಸಭಾಪತಿ ಪರ್ಮಿಷನ್ ತೊಗೊಂಬಂದಿದ್ದೀರಿ ಅಂತ ಹೇಳಿದ್ರು ಅವರು. ಯಾರು ಪರ್ಮಿಷನ್ನು ಇಲ್ಲ, MLA ಕರ್ಕೊಂಡು ರಾತ್ರೆಲ್ಲ ಸುತ್ತಾಡಿ, 4-5 ಜಿಲ್ಲೆ ಸುತ್ತಾಡಿ. ಅಯ್ಯೋ ರಾಮಚಂದ್ರ, ಯಾವುದೇ ಕೊಲೆಗಡಕನಿಗೂ ಈ ರೀತಿ ಮಾಡಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದಕ್ಕೆ ಈ ರೀತಿ ನಡ್ಕೊಳ್ತಾ ಇರೋದಕ್ಕೆ ಕಾನೂನು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಕಾನೂನು ತಜ್ಞರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಬೆಳಕು ಚೆಲ್ಲಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ. ಪೊಲೀಸ್ ರಾಜ್ಯ ಅಂತೂ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ಹೌದು. ಬರೀ ರಾಜ್ಯದಲ್ಲ, ಜಿಲ್ಲೆಯಲ್ಲೂ ಕೂಡ. ಅದಕ್ಕೆ ಹೇಳ್ತೀನಲ್ಲ, ಈಗ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಇಟ್ಕೊಂಡಿರೋಂಥ ಗೌರವ ನಮ್ಮೆಲ್ಲರಿಗೂ ಗೊತ್ತು. ನಾವೆಲ್ಲರೂ RSS, ಅಮಿತ್ ಶಾನು RSSನಿಂದ ಬಂದವರೆ. ಬೆಳಗ್ಗೆ RSS ಶಾಖೆಯಲ್ಲಿ ಪ್ರಾತಸ್ಮರಣೆಯಲ್ಲಿ ಅಂಬೇಡ್ಕರ್ ಹೆಸರನ್ನ ನೆನಪು ಮಾಡಿಕೊಂಡು ನಮಸ್ಕಾರ ಮಾಡ್ತೀವಿ ನಾವು. ಇಲ್ಲಿ ಹೆಂಗೆ ಸುಳ್ಳು ಸೃಷ್ಟಿ ಮಾಡಿದ್ರು, ಅಲ್ಲೂ ಸುಳ್ಳು ಸೃಷ್ಟಿ ಮಾಡಿದ್ರು ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ಮೇಲೆ. ಜನ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಒಂದು ರೀತಿ ಕಾಂಗ್ರೆಸ್ ಪಕ್ಷ ದಿನೇ 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 ರಾಜ್ಯದಿಂದ ದೇಶದಿಂದ ನಿರ್ನಾಮ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇನ್ನೇನು ಮಾಡಬೇಕು ತೋಚ್ದೇನೆ ಈ ರೀತಿ ಸುಳ್ಳು ಸುದ್ದಿಗಳನ್ನ ಹರಡಿಸ್ತಾ ಇದ್ದಾರೆ. ಅಮಿತ್ ಶಾ ಬಗ್ಗೆ ಇರ್ಬೋದು, ರವಿ ಬಗ್ಗೆ ಇರ್ಬೋದು, ಸುಳ್ಳು ಸುದ್ದಿಗಳನ್ನ ಹರಡಿಸ್ತಾ ಇದ್ದಾರೆ.